ಪೂಜೆಯಲ್ಲಿ ನಾವು ಬೇಡೋದು ಆಶೀರ್ವಾದ, ಅನುಗ್ರಹ. ಪರಮಾತ್ಮನಿಂದ ಅನುಗ್ರಹ ಬೇಡ್ತೀವಿ. ಆಶೀರ್ವಾದಕ್ಕೆ ಬಹಳ ಶಕ್ತಿ ಇದೆ. ಏನೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಆಶೀರ್ವಾದವನ್ನು ತಗೊಂಡು ನಾವು ಕೆಲಸವನ್ನು ಶುರು ಮಾಡೋದು. ಆಶೀರ್ವಾದ ತಗೊಂಡು ಸಂಕಲ್ಪ ಮಾಡಿ ಕೆಲಸ ಮಾಡಿದ್ದೆಲ್ಲ ಆಗುತ್ತೆ. ಅನುಗ್ರಹ ಬಹಳ ಮುಖ್ಯ. ಈ ಪೂಜೆಯಲ್ಲಿ ನಮಗೆ ಮೂರು ಲಾಭ ಸಿಗುತ್ತೆ. ಒಂದೇನು, ಎಂಡ್ಲೆಸ್ ಬ್ಲೆಸ್ಸಿಂಗ್ಸ್, ನಿರಂತರ ಅನುಗ್ರಹ. ಎರಡನೇದು ಲಾಂಗ್ ಟೈಮ್ ಪ್ರಾಫಿಟ್. ಇದು ಲಾಭ. ಇದು ಜನ್ಮಕ್ಕೆ ತಗೊಂಡು ಹೋಗುವಷ್ಟು ಲಾಭ, ಲಾಂಗ್ ಟೈಮ್ ಪ್ರಾಫಿಟ್. ಮೂರನೇದು ರಿಯಲ್ ಸಕ್ಸಸ್, ಯಶಸ್ಸು. ಇದು ಮೂರು ಸಿಗತ್ತೆ. ಅನುಗ್ರಹ, ಲಾಭ, ಯಶಸ್ಸು, ಗೆಲುವು. ಈ ಮೂರು ಸಿಗುತ್ತೆ. ಆದರೆ ಈ ಮೂರು ಪೂಜೆಯಿಂದ ಸಿಗಬೇಕಾದ್ರೆ ಒಂದು ಈಕ್ವೇಷನ್ ಅರ್ಥ ಮಾಡ್ಕೊಳ್ಬೇಕು. ಮೂರಕ್ಕೂ ಈಕ್ವೇಷನ್ ಇದೆ. ಒಂದು ಈಕ್ವೇಷನ್ನು ಪರಮಾತ್ಮನ ಈಕ್ವೇಷನ್, ಒಂದು ಈಕ್ವೇಷನ್ನು ಲೋಕದ ಈಕ್ವೇಷನ್, ಪ್ರಪಂಚದ ಈಕ್ವೇಷನ್. ನಾವು ಲಾಂಗ್ ಟೈಮ್ ಪ್ರಾಫಿಟ್ಗೆ, ನಿರಂತರ ಅನುಗ್ರಹಕ್ಕೆ, ನಿಜವಾದ ಸಕ್ಸಸ್ಗೆ ದೇವರು ಕೊಟ್ಟಂತಹ ಈಕ್ವೇಷನ್ ಅವನ ಲೆಕ್ಕ ಫಾಲೋ ಮಾಡಿದ್ರೆ ಆಯಿತು. ಈ ಲೆಕ್ಕ ದಾರಿ ತಪ್ಪಿಸುತ್ತೆ. ಅದರಿಂದ ಈಕ್ವೇಷನ್ನು ನಾನು ಮೂರು ಹೇಳ್ತೀನಿ. ಯಾವುದು ನಮಗೆ ಲಾಂಗ್ ಟೈಮ್ ಪ್ರಾಫಿಟ್ ಕೊಡುತ್ತೆ, ನಿರಂತರ ಅನುಗ್ರಹ ಕೊಡುತ್ತೆ, ನಿಜವಾದ ಸಕ್ಸಸ್ ಕೊಡುತ್ತೆ ಅಂತ ನೋಡೋಣ. ಈಗ ಅನುಗ್ರಹ ತಗೊಳ್ಳೋಣ. ಅನುಗ್ರಹ ತಗೊಂಡಾಗ ಈ ಪೂಜೆ ಅನ್ನೋದೇ ಎನರ್ಜಿ ಫೆನಾಮಿನ. ಶಕ್ತಿ. ಇಟ್ಸ್ ಶಕ್ತಿ. ಯಾವ ಶಕ್ತಿ? ಆತ್ಮಶಕ್ತಿ. ಇದರಲ್ಲಿ ನಾವು ಸ್ಥಾಪಿಸಿ, ಆ ಪರಮಶಕ್ತಿಯನ್ನು ಸ್ಥಾಪಿಸಿ, ಅದರಿಂದ ನಾವು ಶಕ್ತಿಯನ್ನು ಹೇಳ್ಕೊಳ್ತೀವಿ. ಪೂಜೆಯಲ್ಲಿ ಮೊದಲು ಆವಾಹನೆ ಮಾಡ್ತೀವಿ. ಆವಾಹನೆ ಮಾಡಿ ಆಮೇಲೆ ಈ ಎನರ್ಜಿನ ವಿತರಣೆ ಮಾಡ್ತೀವಿ. ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಭಾವನೆಗಳಲ್ಲಿ ತುಂಬಿ ಹೊರಗೆ ಹಾಕ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲಿ ನಾವು ಬೆಳೀತೀವಿ. ಪೂಜೆ ಅಂದ್ರೇ ಎನರ್ಜಿ ಫೆನಾಮಿನ. ಇಲ್ಲಿ ಆತ್ಮಶಕ್ತಿ ಏನಿದೆ ಅದು ನಮ್ಮಲ್ಲಿ ಇದೆ. ಆದರೆ ನಾವು ಆ ಮೇಲಿಂದ ಎಳ್ಕೊಳ್ತಾ ಇರೋದು ಯಾವಾಗಲೂ ಆ ಶಕ್ತಿಯನ್ನು ಬ್ಯಾಟ್ರಿ ಚಾರ್ಜ್ ಮಾಡಬೇಕಾದ್ರೆ ಬರೀ ಎಳ್ಕೊಂಡ್ರಾಗಲ್ಲ. ಅದನ್ನು ಪುನಃ ನಾವು ಯೂಸ್ ಮಾಡ್ತಾ ಇರಬೇಕು. ಚಾರ್ಜ್ ಮಾಡಬೇಕು, ಯೂಸ್ ಮಾಡಬೇಕು, ಚಾರ್ಜ್ ಮಾಡಬೇಕು, ಯೂಸ್ ಮಾಡಬೇಕು. ಚಾರ್ಜ್ ಮಾಡೋದು ಹೇಗೆ? ಯೂಸ್ ಮಾಡೋದ್ರ ಮೇಲೆ ಹೋಗುತ್ತೆ ಚಾರ್ಜ್ ಮಾಡೋದು. ಯೂಸ್ ಮಾಡ್ತಾ ಚಾರ್ಜ್ ಆಗುತ್ತೆ. ಈ ಬ್ಯಾಟ್ರಿ ಯೂಸ್ ಮಾಡ್ತಾ ಚಾರ್ಜ್ ಆಗುತ್ತೆ. ಅಂದರೆ ಏನು? ಆ ಪರಮಾತ್ಮನ ಆತ್ಮನ ಗುಣಗಳನ್ನು ನಾವು ಬಳಸ್ಕೋಬೇಕು. ಗುಣಗಳನ್ನು ನಾವು ವಿತರಣೆ ಮಾಡಬೇಕು. ಆ ಗುಣಗಳನ್ನು ಹಂಚಬೇಕು. ಪರಮಾತ್ಮನ ಆ ಗುಣಗಳನ್ನು ನಾವು ಹಂಚಬೇಕು. ಅದರ ಎನರ್ಜಿ ಅಂದರೆ ಯಾವ? ಉದಾಹರಣೆಗೆ ಒಂದು ಕ್ಷಮೆ, ದಯೆ, ಕರುಣೆ, ಇವೆಲ್ಲ ಪರಮಾತ್ಮನ ಗುಣ. ಇದು ಆತ್ಮನ ಗುಣ. ಈ ಗುಣವನ್ನು ನಾವು ಯಾರಲ್ಲಾದ್ರೂ ನಿಜವಾದ ಆತ್ಮದಿಂದ, ಅಂತರಾತ್ಮದಿಂದ ಯಾರಾದರೂ ಕ್ಷಮಿಸ್ಬಿಟ್ರೆ, ಬಾಯಿನಲ್ಲಿ ಹೇಳೋದೇ ಬೇಡ, ಒಳಗಡೆಯಿಂದ ಕ್ಷಮಿಸ್ಬಿಟ್ರೆ, ಅಥವಾ ಒಳಗಡೆಯಿಂದ ದಯೆಯಿಂದ ಕಾಣ್ಬಿಟ್ರೆ, ಒಳಗಡೆಯಿಂದ ನಮಗೇನಾದ್ರು ಅವ್ರ ಬಗ್ಗೆ ಅನ್ನಿಸ್ಬಿಟ್ರೆ, ಅದು ಹೇಳೋದೇ ಬೇಡ. ಆತ್ಮದ ಗುಣ ಆತ್ಮಕ್ಕೆ ತಲುಪುತ್ತೆ. ಈ ವೈಬ್ರೇಷನ್ ಏನಿದೆ ಅದು ಸೈಲೆಂಟಾಗಿ ಹೋಗಿ ಮುಟ್ಟೋದು. ಅದು ವರ್ಡ್ಸ್ಗೆ ಬರಬೇಕಾಗಿಲ್ಲ, ಆ್ಯಕ್ಷನ್ನಲ್ಲಿ ಬಂದ್ಬಿಡುತ್ತೆ. ಅದು ಮುಟ್ಟಿದಾಗ ಅದರ ಗುಣ ಸುಮ್ಮನೆ ಇರಲ್ಲ. ಅದು ಹಾಗೇ ಹರಡ್ಕೊಂಡು ಹೋಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಕ್ಷಮೆ ಅವರಿಗೆ ಒಂದು ಆತ್ಮಶಕ್ತಿಯನ್ನು ಕೊಡುತ್ತೆ. ಅದು ಬೇರೆ ಎಲ್ಲ ಕಡೆನೂ ಅದು ಹರಡುತ್ತೆ. ಇಲ್ಲ ಅವ್ರ ಬಾಯಿನಲ್ಲೂ ಸ್ವಲ್ಪ ಸೂಕ್ಷ್ಮವಾಗಿದ್ದರೆ ಅದನ್ನು ರೆಕಗ್ನೈಸ್ ಮಾಡಬಹುದು. ಅದನ್ನು ನಿಮ್ಮ ಬಗ್ಗೆ ಅವರು 10 ಜನರ ಹತ್ರ ಹೇಳ್ಬೋದು. ಅಥವಾ ಅದು ತಾನೇ ನಿಮ್ಮ
ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲ ಕಡೆನೂ ಹೋಗುತ್ತೆ, ಒಳ್ಳೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದು ಬಾಯ್ನಲ್ಲಿ ಹೇಳೋದಲ್ಲ, ಅದು ಒಳಗಡೆ ಅದು ಈಕ್ವೇಶನ್ ಹಾಗಾಗುತ್ತೆ. ಅಂದರೆ ಒಂದು ಕ್ಷಮೆ ಎಷ್ಟೊಂದು ಆಶೀರ್ವಾದವನ್ನು ತೆಗೆದುಕೊಂಡು ಬರುತ್ತೆ. ಒಬ್ಬೊಬ್ಬರು ಒಳ್ಳೆ ಆಲೋಚನೆ ಮಾಡೋದು ನಿಮಗೆ ಅನುಗ್ರಹವೇ. ದೇವರೇನು ಬಾಯಿನಿಂದ ಬಂದೇನು ಆಶೀರ್ವಾದ ಮಾಡಬೇಕಾಗಿಲ್ಲ. 10 ಜನ ನಿಮ್ಮ ಬಗ್ಗೆ ಒಳ್ಳೆಯದು ಯೋಚನೆ ಮಾಡಿದ್ರೆ, ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡ್ರೆ, ಒಳ್ಳೆ ಭಾವನೆ ಇಟ್ಕೊಂಡ್ರೆ ಅದು ನಿಮಗೆ ಆಶೀರ್ವಾದ ಅಂತ ನೀವು ಗೊತ್ತಾಗಬೇಕು. ಅನುಗ್ರಹಗಳೆಲ್ಲ ಮಲ್ಟಿಪಲ್ ಆಗಿ ಬರ್ತಾ ಇರುತ್ತೆ. ಇದು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ ಇದು. ನಾವು ಒಂದು ಕ್ಷಮೆಯಲ್ಲಿ ಇಷ್ಟೊಂದು ಅನುಗ್ರಹ ಬರುತ್ತೆ. ಒಂದು ದಯೆ, ಒಂದು ಕ್ಷಮೆ ಈಸ್ ಈಕ್ವಲ್ ಟು ಅನ್ಫೋಲ್ಡೆಡ್ ಆನಂದ ಇದು ಕೊಡುತ್ತೆ. ಇದು ಈ ಈಕ್ವೇಷನ್ ಎಲ್ಲರಿಗೂ ಸ್ಥೂಲವಾಗಿ ಗೊತ್ತು. ಅದಕ್ಕೆ ಏನು ಮಾಡ್ತಾರೆ ಅವರು, ಅಹಂಕಾರದಿಂದ, ನಾಟ್ ಆತ್ಮದಿಂದ, ಆತ್ಮಶಕ್ತಿಯಿಂದ, ಅಹಂಕಾರದಿಂದ ಕೆಲಸ ಮಾಡಿ ಒಳ್ಳೆತನವನ್ನೆಲ್ಲ ತಗೊಂಡು ಒಳ್ಳೆಯದಾಗಿ ನಡ್ಕೊಂಡು 10 ಜನ ಪ್ರಶಂಸೆ ಮಾಡೋ ಹಾಗೆ, 10 ಜನ ಹೊಗಳೋ ಹಾಗೆ, 10 ಜನರಿಂದ ಆಶೀರ್ವಾದ ಪಡೆಯೋ ಹಾಗೆ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇದನ್ನು ಅವರು ಬಳಸ್ಕೊಂಡಿರೋದು, ಅಹಂಕಾರ ಬಳಸ್ಕೊಂಡಿರೋದು ಆತ್ಮಶಕ್ತಿಯನ್ನೇ. ಆದರೆ ಅದು ನಿಜವಾದ ಒಳ್ಳೆತನ ಅಲ್ಲ, ತೋರಿಕೆ ಒಳ್ಳೆತನ ಇರಬಹುದು. ಆದರೂ ಸ್ವಲ್ಪ ವರ್ಕ್ ಆಗುತ್ತೆ. ಆದರೆ ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ, ಇಲ್ಲಿ ಬ್ಯಾಟ್ರಿ ಯೂಸ್ ಆಗ್ತಾ ಇದೆ. ಆದರೆ ಒಂದು ಲಿಮಿಟ್ ಬಂದಮೇಲೆ ಬ್ಯಾಟ್ರಿ ಕಮ್ಮಿ ಆಗ್ತಾ ಆಗ್ತಾ ಡೌನ್ ಆಗ್ತಾ ಆಗ್ತಾ ಬ್ಯಾಟ್ರಿ ಆಫ್ ಆಗೋಗುತ್ತೆ. ಆವಾಗ ಅಹಂಕಾರ ಕೆಳಗೆ ಬಿದ್ದು ಹೋಗುತ್ತೆ. ಇದು ನಮಗೆ ಗೊತ್ತೇ ಆಗಲ್ಲ. ಇಲ್ಲಿಂದ ನಾವು ಯಾವುದನ್ನೂ ಆತ್ಮದ ಗುಣಗಳನ್ನು ವೃದ್ಧಿ ಮಾಡಿಲ್ಲದೆ ಇದ್ದರೆ, ಅದನ್ನು ನಾವು ಹೆಚ್ಚುಪಡಿಸದೇ ಇದ್ದರೆ, ಚಾರ್ಜ್ ಮಾಡಿಲ್ಲದೆ ಇದ್ದರೆ, ನಾವು ಸತ್ತಾಗ ನಾವು ಏನನ್ನೂ ತಗೊಂಡು ಹೋಗೋಕ್ಕಾಗಲ್ಲ. ಇದೆಲ್ಲ ಸಿಕ್ಕಿದ ಅನುಗ್ರಹಗಳೆಲ್ಲ ಸುಳ್ಳಾಗ್ಬಿಡುತ್ತೆ. ಇವತ್ತು ಅವರು ಅನುಗ್ರಹ ಕೊಟ್ಟಂಗೆ ಕಂಡರೂ ಕೂಡ ನಾಳೆ ಅವ್ರು ಶಾಪ ಹಾಕಬಹುದು. ಇದು ಕೂಡ ಸಾಧ್ಯತೆಗಳಿದೆ. ಇವತ್ತು ಒಳ್ಳೆ ಹೆಸರು ಆಶೀರ್ವಾದ ಮಾಡೋರು ನಾಳೆ ಅವ್ರು ಹೊಡಿಬಹುದು. ಈ ಥರ ಎಲ್ಲ ಹೊರಗಡೆ ನಡೆಯುತ್ತೆ. ಅದರಿಂದ ನಿಜವಾದ ಲಾಂಗ್ ಟೈಮ್ ಅನುಗ್ರಹಕ್ಕೆ ಬೇಕಾಗಿರೋದು, ಯಾರಾದರೂ ಹೊಗಳಿ ಬಿಡಲಿ ಏನೇ ಮಾಡಲಿ, ಆ ಗುಣಗಳು, ಆತ್ಮದ ಗುಣಗಳು ನಿಮ್ಮಲ್ಲಿ ಏನೇನಿದೆ ಅದು ಅವಕಾಶ ಸಿಕ್ಕಿದಾಗೆಲ್ಲ, ನೀವೇ ಇಲ್ಲ ಅವಕಾಶ ಮಾಡಿಕೊಂಡಾಗೆಲ್ಲ ನಿಮ್ಮಲ್ಲಿ ಕ್ಷಮೆ ಇರಬೇಕು, ದಯೆ ಇರಬೇಕು, ಕರುಣೆ ಇರಬೇಕು, ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಅನುರಾಗ ಇರಬೇಕು. ಇದನ್ನು ಬೆರೆಸಿ ಕೊಡ್ತಾ ಇದ್ದರೆ ಆಟೋಮ್ಯಾಟಿಕ್ ಆಗಿ ಅದು ಏನು ಕೆಲಸ ಮಾಡಬೇಕು ಖಂಡಿತ ಮಾಡುತ್ತೆ. ಅದರ ಅನುಗ್ರಹ ಕಣ್ಣಿಗೆ ಕಾಣದೇ ಇರುವಷ್ಟು ಸಿಗುತ್ತೆ. ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಹಾಗೆಯೇ ನಾವು ಪ್ರಾಫಿಟ್ಟು ಕೂಡ, ಹೊರಗಡೆ ಪ್ರಾಫಿಟ್ಟನ್ನು ನಾವು ಸಂಪಾದಿಸೋಕ್ಕೆ ಕೆಲಸ ಮಾಡ್ತಿದ್ರೆ ಏನು ಸಿಗುತ್ತೆ ಪ್ರಾಫಿಟ್ ಅಂದಾಗ, ನಾವು ಎಷ್ಟೊಂದು ಸ್ಮಾರ್ಟ್ ಆಗಬೇಕಾಗುತ್ತೆ. ಪ್ರಾಫಿಟ್ಗೋಸ್ಕರ ಬೇರೆಯವ್ರನ್ನ ಕಾಂಪಿಟೇಷನಲ್ಲಿ ಸೋಲಿಸ್ಬೇಕು, ಅವ್ರನ್ನ ಕಾಲೆಳಿಬೇಕು, ಏನೇನೋ ಕಲಿತೀವಿ. ಅವಾಗ ಹೇಳ್ತೀವಿ ನಾವು, ನಾನು ಏನೇನೋ ಒಬ್ಬರ ಇದ್ರ ಕೆಳಗೆ ರಂಗೋಲೆ ಚಾಪೆ ಕೆಳಗೆ ತುಳಿದ್ರೆ ನಾನು ರಂಗೋಲೆ ಕೆಳಗೆ ತುಳಿದೆ ಅಂತ. ಹಾಗೆ ನಾವು ಜಾಣತನದಲ್ಲಿ ಬೇರೆಯವ್ರನ್ನ ಬೀಳಿಸ್ಬೇಕಾಗತ್ತೆ, ಎಷ್ಟೋ ಸುಳ್ಳುಗಳನ್ನ ಹೇಳಬೇಕಾಗತ್ತೆ. ಒಂದೊಂದು ಸತಿನೂ ಬ್ಯಾಟ್ರಿ ಡೌನ್ ಆಗ್ತಾ ಬರುತ್ತೆ. ಇಲ್ಲೂ ಕೂಡ ಪ್ರಾಫಿಟಲ್ಲಿ ಸಿಗುತ್ತೆ. ಪ್ರಾಫಿಟ್ ಅಂದ ತಕ್ಷಣ ಏನು, ಧನ ಲಾಭ. ಪ್ರಾಫಿಟ್ ಬಂದ ತಕ್ಷಣ ಏನಾಯಿತು, ಏನೇನು ಕೊಂಡ್ಕೋಬಹುದು, ಎಲ್ಲ ವಸ್ತುಗಳನ್ನು ಕೊಂಡ್ಕೋಬಹುದು, ಎಲ್ಲ ವಿಜೃಂಭಿಸ್ಬೋದು, ಐಷಾರಾಮಿ ಜೀವನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ಮತ್ತೆ ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ. ಆ ಥರ ಮಾಡೋಕ್ಕೆ ನೀವು ಎಷ್ಟೊಂದು ಸುಳ್ಳು ಬಳಸಬೇಕು, ಹೊಟ್ಟೆ ಉರಿ ಪಡಬೇಕು, ಕಾಮ ಕ್ರೋಧಾದಿಗಳಲ್ಲಿ ಇರಬೇಕು. ಆವಾಗ ಮತ್ತೆ ಇಲ್ಲಿ ಬ್ಯಾಟ್ರಿ ನೀವು ಚಾರ್ಜ್ ಮಾಡ್ತಾ ಇಲ್ಲ. ಆವಾಗ ಎಲ್ಲ ಸಿಕ್ಕಿದ್ರೂ ಕೂಡ ಡೌನ್ ಆಗ್ತಾ ಆಗ್ತಾ ನಿಮ್ಮ ಶರೀರಕ್ಕೆ ಕಾಯಿಲೆ ಬಂದೇ ಬರುತ್ತೆ. ಯಾವುದೇ ರೀತಿ ಬ್ಯಾಟ್ರಿ ಚಾರ್ಜ್ ಆಗದಿದ್ರೆ, ಆತ್ಮಶಕ್ತಿ ಕುಂದಿದ್ರೆ, ಇಂಟಿಗ್ರೇಷನ್ ಒಳಗಡೆ ಇಲ್ಲದೆ ಇದ್ದರೆ, ಸೋರ್ಸ್ನ ಕನೆಕ್ಷನ್ ಸಿಗದೆ ಇದ್ದರೆ, ಇರೋದು ಖರ್ಚು ಮಾಡಿಬಿಟ್ರೆ, ಬ್ಯಾಟ್ರಿ ಫೇಲ್ ಆದರೆ ನಿಮಗೆ ಶರೀರಕ್ಕೆ ತೊಂದರೆ ಬರುತ್ತೆ, ಮಾನಸಿಕವಾಗಿ ತೊಂದರೆ ಬರುತ್ತೆ. ಆವಾಗೆಲ್ಲ ಏನಾಗುತ್ತೆ, ನೀವು ಸಂಪಾದಿಸಿದ ದುಡ್ಡಿಂದ ಇದನ್ನು ಡಿಪ್ರೆಷನ್ನ ಸರಿ ಮಾಡೋಕ್ಕಾಗಲ್ಲ, ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಏನು ಕಳ್ಕೊಂಡಿದ್ದೀರಾ ಬ್ಯಾಟ್ರಿ, ಈ ಸಂಪಾದನೆಯಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆದರೆ ಅದೇನೇನೆ ನೀವು ಆತ್ಮಶಕ್ತಿಯನ್ನು ಉಪಯೋಗಿಸ್ಕೊಂಡು ಬಳಸ್ಕೊಂಡು ನೀವು ಪ್ರಾಫಿಟ್ನ ಗಳಿಸ್ಕೋಬಹುದು. ಇಲ್ಲಿ ಆತ್ಮಶಕ್ತಿ ಜಾಸ್ತಿ ಮಾಡಲೂಬಹುದು ಲಾಂಗ್ ಟೈಮ್ ಪ್ರಾಫಿಟ್ಗೆ. ಇಲ್ಲಿ ಆಟೋಮ್ಯಾಟಿಕ್ಕಾಗಿ ಪ್ರಾಫಿಟ್ಟು ಬರುತ್ತೆ. ಆತ್ಮಶಕ್ತಿ ಕುಗ್ಗೋದೇ ಇಲ್ಲ. ಆತ್ಮಶಕ್ತಿಯಿಂದ ಇದನ್ನು ನಾವು ಗಳಿಸ್ಕೋಬಹುದು, ಇದನ್ನು ಪಡ್ಕೋಬಹುದು, ಇದನ್ನು ಕೊಂಡ್ಕೋಬಹುದು. ಆತ್ಮಶಕ್ತಿಯಿಂದ ಇದನ್ನೆಲ್ಲ ಕೊಂಡ್ಕೋಬಹುದು. ಆದರೆ ಈ ಶಕ್ತಿ ಇದರಲ್ಲಿ ಸಿಕ್ಕಿದ್ದರಿಂದ ಆತ್ಮಶಕ್ತಿಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇದು ಒನ್ ವೇ ಆಗಿಬಿಟ್ಟು ಇಲ್ಲಿ ಕೂಡ ನಾವು ಪ್ರಾಫಿಟ್ನ ಕಳ್ಕೊತೀವಿ, ಏನೂ ತೊಗೊಂಡು ಹೋಗೋಕ್ಕಾಗಲ್ಲ. ಒಂದು ಕ್ಷಣ ಜ್ಞಾಪಿಸ್ಕೊಳ್ಳೋಣ, ಜೀವನ ಒಂದು ಪಾತ್ರ ಇದು ಮಾಡ್ತಾ ಇರ್ಬೋದು, ಬಿಸ್ನೆಸ್ಸೇ ಇರ್ಬೋದು, ಏನೇ ಇರ್ಬೋದು, ಒಂದು ಪಾತ್ರ ಅಷ್ಟೇ, ಪಾತ್ರ ಅಷ್ಟೇ. ನಾವು ಹೋಗುವಾಗ ನಮ್ಮ ಡಿಗ್ರಿ ಆಗಲಿ, ಪ್ರೊಫೆಷನ್ ಆಗಲಿ, ಅಥವಾ ಹಣ ಸಂಪಾದಿಸಿದಾಗಲಿ ಯಾವುದೂ ತೊಗೊಂಡು ಹೋಗಲ್ಲ. ಈ ಪಾತ್ರ ಹೀಗೆ, ಜೀವನ ಅನ್ಪ್ರಿಡಿಕ್ಟಬಲ್. ಇವತ್ತು ಅಳೋ
ನಕ್ಕನು ನಾಳೆ ನಗ್ತಾನೆ, ನಾಳೆ ನಗುನು ಇವತ್ತು ಅಳ್ತಾನೆ, ಏನೋ ಒಂದು ಚೇಂಜ್ ಆಗ್ತಾನೆ ಇರುತ್ತೆ ಪಾತ್ರದಲ್ಲಿ. ಯಾವುದೋ ಒಂದು ಕ್ಷಣ ಬರುತ್ತೆ, ನಾವು ಸಂಪಾದಿಸಿದ್ದೆಲ್ಲ ಸುಳ್ಳು ಅನಿಸ್ಬಿಡುತ್ತೆ. ಎಷ್ಟೇ ಪ್ರಾಫಿಟ್ ತಗೊಂಡ್ರು ಆ ಒಂದು ಘಳಿಗೆ ಬರುತ್ತೆ, ಸಾಯೋ ಘಳಿಗೆ ಬಂದಾಗ ಸಾವು ಎಲ್ಲವನ್ನು ಸುಳ್ಳು ಅಂತ ಪ್ರೂವ್ ಮಾಡಿಬಿಡುತ್ತೆ. ಒಂದೇ ಕ್ಷಣ ಸಾಕು ನಾವು ಸಂಪಾದಿಸಿದ್ದೆಲ್ಲ ಹೊಟ್ಟೋಗೋಕ್ಕೆ. ಆವಾಗ ತೊಗೊಂಡು ಹೋಗೋಕ್ಕೆ ಏನೂ ಇರಲ್ಲ. ನಾವು ಲಾಂಗ್ ಟೈಮ್ ಪ್ರಾಫಿಟ್ ಅಂದರೆ ನಿಜವಾಗ್ಲೂ ನಾವು ಮಾಡ್ತಾ ಇರುವಾಗ, ಬಿಸ್ನೆಸ್ ಮಾಡ್ತಾ ಇರುವಾಗ ಕಾಂಪಿಟೇಷನ್ ಇಲ್ಲದೆ ಮಾಡಿದ್ರೆ ಆತ್ಮದ ಶಕ್ತಿ ವೃದ್ಧಿ ಆಗ್ತಾ ಇರುತ್ತೆ, ಶಾಂತಿ, ಸಮಾಧಾನ, ಆರೋಗ್ಯ ಸಿಗ್ತಾ ಇರುತ್ತೆ. ಇದು ನಿಜವಾದ ಪ್ರಾಫಿಟ್ಟು. ಇದನ್ನು ನಾವು ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀವಿ. ಸಕ್ಸಸ್ಸು ಅಷ್ಟೇ. ನಾವು ಸುಮ್ಮನೆ ದೊಡ್ಡ ಕಾರ್ ತಗೊಂಡು ಸ್ಪೀಡಾಗಿ ಹೋಗಿ ಜಾಸ್ತಿ HP ಇರೋ ಕಾರ್ ತಗೊಂಡು 4 ಮಾರುತಿ ಕಾರ್ನ ಓವರ್ಟೇಕ್ ಮಾಡಿದ ತಕ್ಷಣ ನಾನು ಗೆದ್ದೆ ಅಂತ ಬರುತ್ತೆ. ನೀವೆಲ್ಲ ಗೆದ್ದಿದ್ದು ಹಾರ್ಸ್ ಪವರಿಂದ ಗೆದ್ದಿದ್ದು, ಅಧಿಕಾರದಿಂದ ನಮಗೆ ಹೆಸರು ಬಂದಿರುತ್ತೆ. ಗೆದ್ದಿದ್ರೆ ಜೀವನದಲ್ಲಿ ಗೆದ್ದಿದ್ದೀನಿ ಅಂದ್ಕೊಂಡ್ರೆ ಹೊರಗಡೆ 50 ಮಾರ್ಕ್ಸ್ಗಿಂತ ನಂದು 80 ಮಾರ್ಕ್ಸ್ ಬಂದಿದ್ರೆ ನನಗೆ ಇನ್ನೂ ತೆಗಿಬಹುದಾಗಿದ್ದು ಕೂಡ ಅದು ನನಗೆ ಗೊತ್ತಿಲ್ಲ. ನನ್ನ ಪೊಟೆನ್ಷಿಯಲ್ ಯೂಸ್ ಮಾಡೋದೇ ಇಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡ್ರೆ. ನಾನು ಎಷ್ಟು ಬೆಳೀತಾ ಇದ್ದೀನಿ, ನನ್ನೊಳಗಡೆ ಎಷ್ಟು ಬೆಳೆದಿದೆ ಇಲ್ಲ. ನಾವು ನಮ್ಮ ಪ್ರೊಫೆಷನ್ ಎಷ್ಟು ಬೆಳೀತಾ ಇದೆ, ನಮ್ಮ ಸಕ್ಸಸ್ ಎಷ್ಟಾಗಿದೆ, ನಾವು ಎಷ್ಟು ಗಳಿಸ್ಕೊಂಡಿದ್ದೀವಿ ಅದ್ರ ಕಡೆ ನಾವು ಗಮನ ಕೊಡ್ತೀವಿ ಹೊರತು ನಾನು ಬೆಳೆಯೋದ್ರ ಕಡೆ ಗಮನ ಕೊಡಲ್ಲ. ನಿಜವಾದ ಸಕ್ಸಸ್ಸು ನಾನು ಶಾಂತಿಯಿಂದ ಇದ್ದೀನಾ, ನೆಮ್ಮದಿಯಿಂದ ಇದ್ದೀನಾ, ಖುಷಿಯಾಗಿದ್ದೀನಾ, ಸುಖವಾಗಿದ್ದೀನಾ, ಆನಂದವಾಗಿದ್ದೀನಾ, ಆತ್ಮಕ್ಕೆ ವಂಚನೆ ಮಾಡ್ಕೊಳ್ತಾ ಇಲ್ವಾ, ನನ್ನ ಬ್ಯಾಟ್ರಿ ಯಾವತ್ತೂ ಡೌನ್ ಆಗದೆ ಇರೋ ನೋಡ್ಕೊಂಡಿದ್ದೀರಾ, ಇದಲ್ವಾ ಸಕ್ಸಸ್ಸು. ಇದಕ್ಕೆ ಪ್ರತಿದಿನಾಗ್ಲೂ ಈ ಪೂಜೆ ಮಾಡಿದಾಗ ರಿಮೈಂಡರ್ ಕೊಡುತ್ತೆ. ರಿಮೈಂಡರ್ ಏನು ಅಂದರೆ ನೀನು ಲಾಂಗ್ ಟೈಮ್ ಪ್ರಾಫಿಟಿಗೆ ಮಾಡ್ತಾ ಇದೆಯೋ, ಶಾರ್ಟ್ ಟೈಮ್ ಪ್ರಾಫಿಟಿಗೆ ಮಾಡ್ತಾ ಇದೆಯೋ, ಎಲ್ಲನೂ. ಅನುಗ್ರಹನೂ ಅಷ್ಟೇ. ಅನುಗ್ರಹ ನೀ ಕೊಟ್ರೇ ಬರೋದು. ಪ್ರಾಫಿಟ್ಟು ನಿನ್ನ ಆತ್ಮಶಕ್ತಿ ಕೊಟ್ರೇ ಎರಡೂ ಕಡೆ ಸಕ್ಸಸ್. ಒಳಗೂ ಹೊರಗು ಎರಡೂ ಕಡೆ ಸಕ್ಸಸ್. ಆತ್ಮಶಕ್ತಿನೂ ವೃದ್ಧಿ ಆಗುತ್ತೆ, ಮುಂದಿನ ಜನ್ಮಕ್ಕೂ ತೊಗೊಂಡು ಹೋಗ್ಬೋದು, ಅಲ್ಲೂ ನಿಮಗೆ ಫಲ ಇದೆ, ಇಲ್ಲೂ ಕೂಡ ನೀವು ಗೆಲ್ತೀರ. ಇದೊಂದೇ ಗೆಲ್ಲಕ್ಕಾಗಲ್ಲ. ಅನುಗ್ರಹ ಹೊರಗಡೆಯಿಂದ ಸಿಗೋದು ಕಿತ್ಕೊಂಡು ಹೋಗೋದು, ಪ್ರಾಫಿಟ್ಟು ಹೊರಗಡೆಯಿಂದ ಬರೋದು ಕಿತ್ಕೊಂಡು ಹೋಗೋದು, ಸಕ್ಸಸ್ಸು ಹೊರಗಡೆಯಿಂದ ಬರೋದು ಕಿತ್ಕೊಂಡು ಹೋಗೋದು. ಯಾವ ಸಕ್ಸಸ್ಸೂ ಅಲ್ಲಿ ನಮಗೆ ಶಾಶ್ವತವಾದದ್ದು ಏನು ಕೊಡಲ್ಲ. ಅದಕ್ಕೆ ಈ ಒಂದು ಆಂತರ್ಯದ ದೇವರು ಮಾಡಿದ ಈಕ್ವೇಷನ್ ಗಮನಿಸ್ಕೊಂಡು ಆತ್ಮಶಕ್ತಿಯನ್ನು ಬಳಸಬೇಕು, ಆತ್ಮಶಕ್ತಿಯನ್ನು ವೃದ್ಧಿಸ್ಕೋಬೇಕು. ಆತ್ಮಶಕ್ತಿಗೆ ಪೂಜೆ, ಧ್ಯಾನ ಇವೆಲ್ಲ ಮಾಡಲೇಬೇಕು.